ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನೊಣಗಳನ್ನು ಓಡಿಸಲು ನನಗೆ ಗೊತ್ತಿರುವಂತಹ 2-3 ಟಿಪ್ಸ್ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಮಳೆಗಾಲ ಶುರುವಾಗಿದೆ ನೋಡಿ. ಮಳೆಗಾಲ ಶುರುವಾಯಿತು ಅಂದರೆ ನೊಣಗಳ ಕಾಟ ಮತ್ತು ಈ ಸಣ್ಣ ಸಣ್ಣ ನುಸಿ ಇರುತ್ತೆ ನೋಡಿ, ಅದರ ಕಾಟ ಕೂಡ ಜಾಸ್ತಿ ಆಗುತ್ತೆ. ಈ ಸೀಸನಲ್ಲಿ ನಮ್ಮ ಮನೆಯಲ್ಲಿ ಹಣ್ಣುಗಳು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ, ಹಲಸಿನ ಹಣ್ಣು, ಮಾವಿನ ಹಣ್ಣೆಲ್ಲ. ಆವಾಗ ನೊಣ ಮತ್ತು ನುಸಿ ತುಂಬಾ ಇರುತ್ತೆ. ಆವಾಗ ಸಿಂಪಲ್ಲಾಗಿ ಮಾಡಬಹುದಾದಂತಹ 2-3 ಟಿಪ್ಪನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕಪ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಡೆಟ್ಟೋಲನ್ನು ತಗೊಳ್ತಾ ಇದ್ದೀನಿ. ಡೆಟ್ಟೋಲ ಒಂದು ಮುಚ್ಚಳದಷ್ಟು ಡೆಟ್ಟೋಲನ್ನು ಈ ಕಪ್ಪಿಗೆ ಹಾಕಿದ್ದೀನಿ. ಇನ್ನು ಇದಕ್ಕೆ ನಮಗೆ ಒಂದು ಸಣ್ಣ ನಿಂಬೆಹಣ್ಣಿನ ಅರ್ಧ ಭಾಗವನ್ನು ತಗೊಂಡಿದ್ದೀನಿ. ಅದರ ನೀರನ್ನು ಸಹ ಈ ಡೆಟ್ಟೋಲಿಗೆ ಹಾಕಿ ಒಳ್ಳೆ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟ ನೀರಷ್ಟು ಸೇರಿಸಿ ಇದನ್ನು ನಾವೊಂದು ಲಿಕ್ವಿಡ್ ಥರ ಮಾಡಿ ಇಟ್ಕೋಬೇಕು. ಇದು ನಾವು ಯಾವಾಗ ಇದನ್ನು ಉಪಯೋಗಿಸ್ತೀವೋ ಆವಾಗಲೇ ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿ ನೀವು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಾರ್ದು. ಆ ಡೆಟ್ಟೋಲಿದ್ದು ಸ್ಮೆಲ್ಲೆಲ್ಲ ಹೋಗುತ್ತೆ. ಆ ಸ್ಮೆಲ್ಲೆಲ್ಲ ಫ್ರೆಶ್ ಆಗಿ ಹಾಗೆ ಇರಬೇಕು ನೋಡಿ. ಇದನ್ನು ಮಿಕ್ಸ್ ಮಾಡಿದಾಯಿತು. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕಿ ಈ ಥರ ಒಂದು ಲಿಕ್ವಿಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾವು ಈಗ ಮಳೆಗಾಲ ಅಂದರೆ ದಿನಾ ನಾವು ನೆಲವನ್ನೆಲ್ಲ ಒರೆಸ್ಬೇಕಾಗುತ್ತೆ. ನೆಲ ಒರೆಸ್ಲಿಕ್ಕೆ ನಾನಿಲ್ಲಿ ಒಂದು ಬಕೆಟಲ್ಲಿ ಅರ್ಧ ಬಕೆಟಷ್ಟು ನೀರನ್ನು ತಗೊಂಡಿದ್ದೀನಿ. ಫಸ್ಟಿಗೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೋಬೇಕು. ಕಲ್ಲುಪ್ಪನ್ನು ಹಾಕೋದ್ರಿಂದ ನಮ್ಮದು ನೆಲ ಎಲ್ಲ ಒಳ್ಳೆ ಕ್ಲೀನ್ ಆಗುತ್ತೆ. ಆಮೇಲೆ ನಮ್ಮ ಮನೆಯಲ್ಲಿ ಎಂತಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಉಪ್ಪು ಹಾಕಿ ನೆಲ ಒರೆಸಿದರೆ ಅದು ಸಹ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ. ಸ್ವಲ್ಪ ಕಲ್ಲುಪ್ಪನ್ನು ಹಾಕಿದ್ದೀನಿ. ಮತ್ತು ನಾವು ರೆಡಿ ಮಾಡಿಟ್ಟಿರುವಂತಹ ಡೆಟ್ಟೋಲ್ ಮತ್ತು ನಿಂಬೆಹಣ್ಣಿನ ರಸದ್ದು ಲಿಕ್ವಿಡ್ ಇದೆಯಲ್ಲ, ಅದರಿಂದ ಅರ್ಧ ಭಾಗವನ್ನು ನಾನು ಈ ಬಕೆಟಿಗೆ ಹಾಕಿದ್ದೀನಿ. ಇನ್ನು ಈ ನೀರಲ್ಲಿ ನಾವು ನೆಲವನ್ನು ಒರೆಸಿದರೆ ಸೊಳ್ಳೆ, ನುಸಿ ಕಾಟ ಎಲ್ಲ ಇರೋದಿಲ್ಲ. ಮತ್ತು ಮನೆ ಕೂಡ ಒಳ್ಳೆ ಫ್ರೆಶ್ ಸ್ಮೆಲ್ ಇರುತ್ತೆ. ಇನ್ನು ಸ್ವಲ್ಪ ಆ ಡೆಟ್ಟೋಲು ಮತ್ತು ನಿಂಬೆಹಣ್ಣಿನ ರಸವನ್ನು ನಾವು ತೆಗೆದಿಟ್ಟಿದ್ದೀವಲ್ಲ, ಅದಕ್ಕೆ ಒಂದು 2 ಲೋಟ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ಆಮೇಲೆ ನಾವು ಇವಾಗ ನಮ್ಮದು ಡೈನಿಂಗ್ ಟೇಬಲ್ ಅಥವಾ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡುವಂತಹ ಬಟ್ಟೆಯನ್ನು ಇದರಲ್ಲಿ ಇದೇ ರೀತಿ ಅದ್ದಿ ಡೈನಿಂಗ್ ಟೇಬಲ್ ಮತ್ತು ಕಿಚನ್ ಕೌಂಟರ್ ಟಾಪ್ ಸ್ಟವ್ವನ್ನೆಲ್ಲ ಇದರಿಂದ ನಾವು ಕ್ಲೀನ್ ಮಾಡ್ಕೋಬೇಕು ನೋಡಿ. ಡೈನಿಂಗ್ ಟೇಬಲಲ್ಲಿ ಎಲ್ಲ ಜಾಸ್ತಿ ನೊಣ ಇರುತ್ತೆ ನೋಡಿ. ನಾವು ಊಟ ಮಾಡಿ ಒಂದು ಸ್ವಲ್ಪ ಎಂತಾದರೂ ಒಂದು ತಿಂಡಿ ಅಂಶ ಬಿದ್ದಿದ್ದರೆ ಅಥವಾ ಟೀ ಕುಡಿದು ಒಂದು ಸ್ವಲ್ಪ ಟೀ ಅಂಶ ಬಿದ್ದಿದ್ದರೆ ಎಲ್ಲ ನೊಣಗಳು ತುಂಬ ಬರುತ್ತೆ ನೋಡಿ. ಅಲ್ಲಿ ಅದೇ ರೀತಿ ಸಣ್ಣ ಸಣ್ಣ ನುಸಿ, ಅದಕ್ಕೆಲ್ಲ ನಾವು ಇದೇ ರೀತಿ ಲಿಕ್ವಿಡನ್ನು ಮಾಡಿ ದಿನಕ್ಕೆ 1 ಸಾರಿ ಇದೇ ರೀತಿ ನಾವು ಕ್ಲೀನ್ ಮಾಡಿದರೆ ಸಾಕು. ನೊಣ ನುಸಿ ಎಲ್ಲ ಬರೋದಿಲ್ಲ. ಅದೇ ರೀತಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಸಹ ಸ್ವಲ್ಪ ಫುಡ್ಡಿದ ಅಂಶ ಎಲ್ಲ ಬಿದ್ದರೆ ಅಲ್ಲಿ ಕೂಡ ಜಾಸ್ತಿ ನೊಣ ಬರುತ್ತೆ. ಆಮೇಲೆ ಸ್ಟವ್ ಮೇಲೆ ಸ್ವಲ್ಪ ಎಂತಾದರೆ ಬಿದ್ದಿರುತ್ತೆ ನೋಡಿ, ಆ ಥರ ಎಲ್ಲ ಫುಡ್ಡಿನ ಅಂಶ ಇದೆ. ಅದನ್ನೆಲ್ಲ ಫಸ್ಟಿಗೆ ಕ್ಲೀನ್ ಮಾಡಿಕೊಂಡು ಈ ನೀರಿನಿಂದ ನಾವು ಇದೇ ರೀತಿ ಅಲ್ಲೆಲ್ಲ ಕ್ಲೀನ್ ಮಾಡಿದರೆ ನೊಣ ನುಸಿ ಎಲ್ಲ ಬರುವುದಿಲ್ಲ ಅಲ್ಲಿ. ಆ ಡೆಟ್ಟೋಲು ಮತ್ತು ನಿಂಬೆಹಣ್ಣಿನ ರಸದ ಒಳ್ಳೆ ಒಂದು ಪರಿಮಳ ಕೂಡ ಅದು. ಇನ್ನು ಉಳಿದಿರುವ ಈ ನೀರಿದೆಯಲ್ಲ, ಇದನ್ನು ರಾತ್ರಿ ನಮ್ಮದು ಕೆಲಸ ಎಲ್ಲ ಮುಗಿಸಿ ನಮ್ಮದು ಕಿಚನ್ ಸಿಂಕನ್ನು ಕ್ಲೀನ್ ಮಾಡಿ ಆ ಸಿಂಕ್ ಒಳಗಡೆ ಈ ನೀರನ್ನು ಹಾಕಿಬಿಟ್ರೆ ಸಾಕು, ಜಿರಳೆ ಕೂಡ ಬರುವುದಿಲ್ಲ. ಇನ್ನು ಬೇರೆ ಒಂದು ಸಿಂಪಲ್ ಟಿಪ್ಪನ್ನು ನಿಮಗೆ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಒಂದು ಗ್ಲಾಸಿದ್ದು ಲೋಟವನ್ನು ತಗೊಂಡಿದ್ದೀನಿ. ಯಾವುದಾದ್ರೂ ಆಗುತ್ತೆ, ಪ್ಲಾಸ್ಟಿಕ್ ಲೋಟ ಆದರೂ ಆಗುತ್ತೆ ಅಥವಾ ಒಂದು ಹಳೆ ಬಾಟಲನ್ನು ಕಟ್ ಮಾಡಿ ಅದರ ಅರ್ಧ ಭಾಗ ತಗೊಂಡ್ರೂ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ನೀರು, ನಾವು ಲೋಟ ಅಥವಾ ಬಾಟಲನ್ನು ಕಟ್ ಮಾಡಿದಾದರೂ ಅದರ 1/4 ಭಾಗದಷ್ಟು ಮಾತ್ರ ನೀರನ್ನು ಹಾಕಿ ಸಕ್ಕರೆಯನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ವಿನಿಗರನ್ನು ಸಹ ಸೇರಿಸಬೇಕು. ನೀವು ವಿನಿಗರನ್ನು ಮಾತ್ರ ಹಾಕಿಟ್ರೆ ತುಂಬ ಒಳ್ಳೆಯದು, ಅಥವಾ ಸ್ವಲ್ಪ ನೀರು ಹಾಕಿ ಸಕ್ಕರೆ ಮಿಕ್ಸ್ ಮಾಡಿ ಅದಕ್ಕೆ ವಿನಿಗರನ್ನು ಹಾಕಿದರೂ ಸಾಕಾಗುತ್ತೆ. ನಾನಿವಾಗ ಸ್ವಲ್ಪ ನೀರು ಸಕ್ಕರೆ ಮಿಕ್ಸ್ ಮಾಡಿ ಅದಕ್ಕೆ 1 ಚಮಚ ವಿನಿಗರನ್ನು ಸಹ ಸೇರಿಸಿದ್ದೀನಿ. ಸೊಳ್ಳೆ, ಸಣ್ಣ ಸಣ್ಣ ನುಸಿ ಎಲ್ಲ ಜಾಸ್ತಿ ಸ್ವೀಟ್ ಮತ್ತು ಹುಳಿ ಅಂಶ ಇರುವ ಜಾಗದಲ್ಲೆಲ್ಲ ಜಾಸ್ತಿಯಾಗಿ ಬರುತ್ತೆ ನೋಡಿ. ಅದಕ್ಕೋಸ್ಕರ ಈ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಇನ್ನು ಇದಕ್ಕೆ ಒಂದು ಚಿಟಿಕೆಯಷ್ಟೇ ಅಡುಗೆ ಸೋಡಾವನ್ನು ಸಹ ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕು. ನೀವು ಸಕ್ಕರೆ ಬದಲು ಬೆಲ್ಲವನ್ನು ಸಹ ತಗೋಬೋದು. ನಾನಿವಾಗ ಸಕ್ಕರೆ ತಗೊಂಡಿದ್ದೀನಿ. ಇನ್ನು ಬೆಲ್ಲ ಇದ್ದರೆ ಈ ಲೋಟ ಇದೆಯಲ್ಲ ಅದರ ತುದಿ ಭಾಗದಲ್ಲೆಲ್ಲ ನಾವು ಬೆಲ್ಲವನ್ನು ಇದೇ ರೀತಿ ಹಚ್ಕೋಬೇಕು. ಇಲ್ಲಾಂದರೆ ಈ ಸ್ವೀಟ್ ನಾವು ಹುಳಿ ಸ್ವಲ್ಪ ವಿನಿಗರ್ ಬದಲು ನಿಮಗೆ ನಿಂಬೆ ರಸವನ್ನು ಸಹ ಹಾಕ್ಬೋದು. ಆ ನೀರನ್ನೆಲ್ಲ ಈ ಸೈಡಿಗೆ ಆಗುವ ಹಾಗೆ ಇದೇ ರೀತಿ ಹಾಕಬೇಕು ನೋಡಿ. ಇಲ್ಲೆಲ್ಲ ಮೇಲ್ಗಡೆ ಇದೇ ರೀತಿ ಸೈಡಿಗೆ ಹಾಕಿ ಜಾಸ್ತಿ
ನೊಣ ಮತ್ತು ಈ ಸಣ್ಣ ಸಣ್ಣ ನುಸಿ ಎಲ್ಲ ಬರುವ ಜಾಗದಲ್ಲಿ ಈ ಲೋಟವನ್ನು ಇಟ್ಟು ಬಿಡಬೇಕು. ಇವಾಗ ಜಾಸ್ತಿಯಾಗಿ ನೋಡಿ ನಮ್ಮದು ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀವಿ, ಸ್ವಲ್ಪ ಫುಡ್ಡಿನ ಅಂಶ ಏನಾದರೂ ಇದ್ದ ಕಡೆಯಲ್ಲಿ ಎಲ್ಲ ಜಾಸ್ತಿ ಸಣ್ಣ ಸಣ್ಣ ನುಸಿ ಮತ್ತು ನೊಣ ಎಲ್ಲ ಬರುತ್ತೆ ನೋಡಿ. ಎಲ್ಲಿ ಜಾಸ್ತಿ ನಿಮ್ಮ ಮನೆಯಲ್ಲಿ ಈ ನೊಣ ನುಸಿ ಇರುತ್ತೋ ಅಲ್ಲಿ ಇದನ್ನು ಇಟ್ಬಿಡಬೇಕು. ಆ ನೊಣ ನುಸಿ ಎಲ್ಲ ಮೇಲ್ಗಡೆಯಿಂದ ಬಂದು ಮೆಲ್ಲ 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 ಒಳಗಡೆ ಹೋಗಿ ನೀರಿಗೆ ಬಿದ್ದು ಅಲ್ಲಿಗೆ ಅದು ನಾಶ ಆಗುತ್ತೆ. ಆಮೇಲೆ ನಾವು ಇದನ್ನು ತಗೊಂಡು ಹೊರಗಡೆ ಬಿಸಾಡಿದರೆ ಸಾಕಾಗುತ್ತೆ. ಒಂದು 3 ದಿನದವರೆಗೆ ಇದೇ ರೀತಿ ಒಂದು ಲಿಕ್ವಿಡನ್ನು ಮಾಡಿ ನಮಗೆ ಇಟ್ಕೋಬೋದು. ಆಮೇಲೆ ಹೊಸದಾಗಿ ಫ್ರೆಶ್ ಆಗಿ ನಾವು ಮಾಡಬೇಕಾಗುತ್ತೆ. ಟ್ರೈ ಮಾಡಿ ನೋಡಿ. ನಾವಿವಾಗ ಮಳೆಗಾಲದಲ್ಲಿ ಎಷ್ಟು ಕ್ಲೀನ್ ಮಾಡಿದರೂ ಸಹ, ಎಷ್ಟು ನೀಟಾಗಿ ಇಟ್ಕೊಂಡ್ರು ಸಹ ನೊಣ ಮತ್ತು ಸಣ್ಣ ಸಣ್ಣ ನುಸಿ ಎಲ್ಲಿಂದಾದರೂ ನಮ್ಮ ಮನೆಗೆ ಬಂದೇ ಬರುತ್ತೆ. ಆವಾಗ ಈ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ.